ಇದನ್ನ ನಮ್ಮನ್ನ ಕೈಲಾಗದವ್ರ ತನಕ ಮಾಡಿ ಇವತ್ತು ದೇಶನ ರಾಜ್ಯನ ಲೂಟಿ ಮಾಡಲಿಕ್ಕೆ ಕಾಂಗ್ರೆಸ್ ಮಾಡ್ತಕ್ಕಂಥ ಪ್ಲಾನು. ಇದಕ್ಕೆ ದಯವಿಟ್ಟು ಈ ಗ್ಯಾರಂಟಿಗಳು ಚುನಾವಣೆ ಮುಗಿದ ತಕ್ಷಣ ಇವೆಲ್ಲ ಗ್ಯಾರಂಟಿಗಳನ್ನ ಸ್ವತಃ ಅವರೇ ವಾಪಸ್ ತಗೊಳ್ತಾರಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಬಂಧುಗಳು. ಇವತ್ತು ನಿಮಗೆ ಅಮರೇಶ್ ನಾಯಕ್ ಅವರು ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ. ಅವರು ಎಲ್ಲಿ ಕೂಡ ಹೆಚ್ಚಿಗೆ ಮಾತಾಡಿಲ್ಲ. ಸಾವಿರಾರು ಕೋಟಿ ಅನುದಾನ ತಂದ್ರು ಕೂಡ ನಾನು ತಂದಿದ್ದೀನಿ ಅಂತಕ್ಕಂಥ ಮಾತಲ್ಲ. ಅವರು ಆ ರೀತಿಯಲ್ಲಿ ಇರೋದ್ರಿಂದ ನಮಗೆ ಇವತ್ತು ಮಾನ್ವಿ ತಾಲೂಕು, ದೇವದುರ್ಗ, ರಾಯಚೂರು ಇಡೀ ಕ್ಷೇತ್ರ ತುಂಬೆಲ್ಲ ನಾವೇನು ಅವಾಗ 1,20,000 ಮತಗಳಿಂದ ಅಂತರದಿಂದ ಗೆದ್ದಿರ್ತಕ್ಕಂಥ ಅಮರೇಶ್ ಅವರ ನಾಯಕ್ ಅವರನ್ನ ಮತ್ತೆ JDS ದುಪ್ಪಟ್ಟಾಗಿದೆ. ಇಲ್ಲಿ JDS ನಾವು ಬಲ ಕೊಡಬೇಕಾಗಿದೆ ಬಿಜೆಪಿಗೆ. ಬಿಜೆಪಿ ಅಭ್ಯರ್ಥಿ ಅಮರೇಶ್ ಅವರ ನಾಯಕರು ಸುಮಾರು 5 ಲಕ್ಷ ಮತಗಳಿಂದ ನಾವು ಗೆಲ್ಲಿಸಿ ಕಳಿಸ್ತಕ್ಕಂಥ ಚಾಲೆಂಜ್ ಅನ್ನು ನಾವು ಮಾಡಬೇಕಾಗಿದೆ. ಈಗ ನಿಮಗೆ ಕಾಂಗ್ರೆಸ್ನ ಅಭ್ಯರ್ಥಿ ಕುಮಾರ್ ನಾಯಕರು ತಂದವರು ಯಾರಂತೇಳಿ ನಮ್ಮ ನಾಯಕರು ಹೇಳ್ತಾರೆ, ಆಂಧ್ರ ಬಾಬು ಅಂತ ಹೇಳ್ತಾನೆ. ಆಂಧ್ರ ಬಾಬನೇ ಬಂದನ. ಆಂಧ್ರ ಬಾಬುಗೆ ರಾಯಚೂರು ಜಿಲ್ಲೆ ಅಭಿವೃದ್ಧಿ ಬೇಕಾಗಿಲ್ಲ. ತನ್ನ ಮಾತು ಯಾರು ಕೇಳ್ತಾರೆ, ತನ್ನ ಮುಂದೆ ಯಾರು ಕೂತ್ಕೊಳ್ಳಂಗಿಲ್ಲ, ತನ್ನ ಚೇರಿಗೆ ಯಾರು ಕೂತ್ಕೊಳ್ಳಂಗಿಲ್ಲ ಅಂತ ನಾಯಕರು ಬೇಕು. ನೀವು ಒಂದು ಉದಾಹರಣೆ ಕೊಡ್ತಾ ಇದ್ದೀರಿ. ನಾನು ಕಳೆದ ಮೊದಲನೇ ಸಾಲದಲ್ಲಿ ಕಾಂಗ್ರೆಸ್ನಿಂದ ಚುನಾಯಿತರಾಗಿರ್ತಕ್ಕಂಥ ಸಾಹುಕಾರರು ಒಂದು ವರ್ತನೆಯನ್ನು ನೋಡಿದೆ. ಐಬಿಗೆ ಬಂದಿದ್ದೆ ನಾನು. ಆ ಚೇರು ಒಂದು ಕಡೆ ಶಾಸಕರ ಚೇರು ಧೂಳು ಹಿಡಿದಿತ್ತು. ನಾನು ಅಲ್ಲಿ ಮೀಟಿಂಗ್ ಮಾಡಿದೆ. ಏನಾಗ್ತದೆ, ಕುರ್ಚಿ ಧೂಳು ಹಿಡ್ದದಲ್ಲ, ಶಾಸಕರು ಕೂಡಂಗಿಲ್ಲ. ಸಾಧ್ಯನೇ ಇಲ್ಲ ಸರ್ ಕೂಡೋದು. ಯಾಕಂತಂದ್ರೆ ಅದು ಆಂಧ್ರ ಬಾಬು ಕುಂತಿರ್ತಕ್ಕಂಥ ಚೇರು ಶಾಸಕರು ಕೂಡಂಗಿಲ್ಲ ಅಂತಕ್ಕಂಥ. ಸೇಮ್ ರಾಯಚೂರಿನಲ್ಲಿ ಕೂಡ ಒಬ್ಬ ಶಾಲಂ ಅಂತ ಹುಡುಗನ ತಂದು, ತನ್ನ ಮಾತು ಕೇಳ್ತಕ್ಕಂಥ ಹುಡುಗನ ತಂದು ಅಲ್ಲಿ ನಿಂದಿರಿಸ್ಕೊಂಡ. ಯಾಕಂದ್ರೆ ಅವನು ತನ್ನ ಮನೆಯಲ್ಲಿ ಗೇಟ್ ಕಾಯಬೇಕು, ಗೇಟಲ್ಲೇ ನಿಂದಿರ್ಬೇಕು. ಬಂದ ತಕ್ಷಣ ನಮಸ್ಕಾರ ಸರ್ ಅನ್ಬೇಕು. ಶಾಸಕನಾದ್ರೆ ಗೇಟಲ್ಲೇ ಇರಬೇಕು, ಮಂತ್ರಿ ಆದ್ರೆ ಗೇಟಲ್ಲಿ ಇರಬೇಕು. ತನ್ನ ಮಾತು ಕೇಳ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ರಾಯಚೂರು ಜಿಲ್ಲೆಗೆ ಹಾಕೋದು. ಇವತ್ತು ಯಾರು ಬೇಕಾಗಿಲ್ಲ. ರಾಯಚೂರಿನಲ್ಲಿ ನಾಯಕರು ಹುಟ್ಟಿಲ್ಲ, ರಾಯಚೂರಿನಲ್ಲಿ ವಾಲ್ಮೀಕಿರಿಲ್ಲ, ರಾಯಚೂರು ಎಷ್ಟಿ ಆಗಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವಾಲ್ಮೀಕಿ ಜನಾಂಗವನ್ನ ಮೇಲೆತ್ತಲಿಕ್ಕೆ ಅವ್ರಿಗೆ ರಾಜಕೀಯ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜಕೀಯ ಅಧಿಕಾರ ಅಂತಂದ್ರೆ ಆ ಜನನ ಮೇಲೆತ್ತಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವಾಲ್ಮೀಕಿ ಜನಾಂಗವನ್ನ ಮೇಲೆತ್ತಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ರಿಸರ್ವೇಶನ್ ಅನ್ನ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಬ್ಬ DC, ನಮ್ಮಲ್ಲಿ DC ಆಗಿ ಕೆಲಸ ಮಾಡಿದ, ಅವನು ಒಂದು ಕೆಲಸ ಮಾಡಿಲ್ಲವ. ನಿಮ್ಗೆ ಹೇಳ್ತೀನಿ, ಅವನ ವಿರುದ್ಧ ನಾನು 100 ಸಲ ಹೋರಾಟ ಮಾಡಿದ್ರಿ. DC ಇದ್ದಾಗ 1 ರೂಪಾಯಿ ಕೆಲಸ ಮಾಡಲಿಲ್ಲ. ಒಬ್ಬೆಕ್ ಆಸ್ಪತ್ರೆಯಿಂದ ಕಾಶಿ ಕೊಟ್ಟ DC ಇದ್ದಾಗ. ಸೆಕ್ರೆಟರಿ ಆದ, KPC MD ಆದ ಸುಮಾರು 15 ವರ್ಷ. KPC MD ಆಗಿ YTPS ಸರ್ಕಾರ ನಡೆಸ್ತಕ್ಕಂಥ YTPS ಖಾಸಗಿ ಕೊಟ್ಟ, ಖಾಸಗೀಕರಣ ಮಾಡಿದ, ಅದನ್ನು ಮಾರಿಬಿಟ್ಟ. KPCಯಲ್ಲಿ MD ಆಗಿ ಅಲ್ಲಿರ್ತಕ್ಕಂಥ ದುಡ್ಡನ್ನ ಸರ್ಕಾರದಿಂದ ನಮಗೆ ಅಭಿವೃದ್ಧಿಗೆ ಬಂದಿರತಕ್ಕಂಥ 100 ಕೋಟಿ ರೂಪಾಯಿ ಲೂಟಿ ಮಾಡಿದ. ಇವತ್ತು ಏನು ತನ್ನ ಭಾಷಣದಲ್ಲಿ ಮಾನವಿನಲ್ಲಿ ಬಂದು ಮಾತಾಡಿದಾನೆ, ಇದು ನನ್ನ ಜನ್ಮಭೂಮಿ ಅರ್ಲಿಕ್ಕೆಲ್ಲ, ಇದು ನನ್ನ ಕರ್ಮಭೂಮಿ ಅಂತೇಳಿ. ಸ್ವಾಮಿ ಕುಮಾರ್ ನಾಯಕರೇ, ಕಾಂಗ್ರೆಸ್ನವರೇ, ಇವರಿಗೆ ನಿಮ್ಗೆ ಹೇಳ್ತೀನಿ, ಇದು ನಿಮ್ಮ ಜನ್ಮಭೂಮಿನೇ ಅಲ್ಲ, ನಿಮ್ಮ ಕರ್ಮಭೂಮಿನೇ ಅಲ್ಲ. ಕುಮಾರ ನಾಯಕನ ಈ ಜಿಲ್ಲೆಯ ಲೂಟು ಭೂಮಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವನು ಲೂಟಿ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಒಬ್ಬ ಅಧಿಕಾರಿ, ಒಬ್ಬ ಜಿಲ್ಲಾಧಿಕಾರಿ ಆಗಿಲ್ಲ, ಒಬ್ಬ ಅಧಿಕಾರಿ ಆಗಿಲ್ಲ, ಅವನು ರಿಟೈರ್ಡ್ 30 ವರ್ಷ ರಿಟೈರ್ಡ್ ಆದ ನಂತರ ಅವನು ಬರ್ತಕ್ಕಂಥ 1 ಕೋಟಿ ಬರ್ಬೋದು, 1 ಕೋಟಿ ಬರ್ಬೋದು. ಆದ್ರೆ ಇವತ್ತು ಅವನು ಲೂಟಿ ಮಾಡಿದ 100 ಕೋಟಿ ಇರೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೇಳಂಗಿಲ್ಲ, ಕಾಂಗ್ರೆಸ್ನವ್ರು ಹೇಳ್ತಾರೆ ಸುಮಾರು 50 ಕೋಟಿ DK ಶಿವಕುಮಾರ್ ಕೊಟ್ಟು ಟಿಕೆಟ್ ತಂದಿದ್ದಾನೆ ಸರ್ ಅಂತೇಳಿ ಇಡೀ ರಾಯಚೂರಿನಲ್ಲಿ ಟಾಕ್ ಆಫ್ ಟೌನ್ ಆಗಿದೆ. ಅವರೇ ಹೇಳ್ತಾರೆ, ಎಲ್ಲಪ್ಪ ಇಲ್ಲಿ ವಾಲ್ಮೀಕಿ ಇಲ್ವಾ, ಇಲ್ಲಿ ನಾಯಕ ಜನಾಂಗ ಇಲ್ಲ, ಏನು ಅಲ್ಲಿಂದ ಕರ್ಕೊಂಡ್ ಬಂದಿರ್ತಕ್ಕ. ಇಲ್ಲ ಸರ್, ಅವ್ರು 50 ಕೋಟಿ DK ಶಿವಕುಮಾರ್ಗೆ ಸಿದ್ದರಾಮಯ್ಯ ಕೊಟ್ಟು ಅದರ ಸಲಗ ಅವನಿಗೆ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಇದು ಹೇಳ್ತೀನಿ ಬಂಧುಗಳು, ಇವತ್ತು ಇಲ್ಲಿರ್ತಕ್ಕಂಥ ಜನಾಂಗಕ್ಕೆ ಸಿಗ್ತಕ್ಕಂಥ ರಿಸರ್ವೇಶನ್ ಅನ್ನ ಬೇರೆಯವರು ತಗೊಳ್ತಾರೆ. ನಮ್ಮ ನಾಯಕರು ಒಂದು ಮಾತು ಹೇಳಿದ್ರು, ಬಹಳ ಅರ್ಥಗರ್ಭಿತವಾಗಿ ಜನರಲ್ಲಿ ಇರ್ತಕ್ಕಂಥ ಮಾತು. ಮಾನವ ಜನ ಬಹಳ ಬುದ್ಧಿವಂತರು.
ಮಾನವಿ ತಾಲೂಕ ಒಳಗಡೆ ಇದ್ದಂಥವ್ರು ಮಾತ್ರ ಗೆಲ್ಲಿಸ್ತಾರೆ, ಹೊರಗಡೆ ಇದ್ದಂಥವ್ರು ಓಡಿಸ್ತಾರೆ ಅಂತಕ್ಕಂಥ ಮಾತು. ಇದು ಆಗ್ಬೇಕು ಜಿಲ್ಲೆಯಲ್ಲಿ. ಜಿಲ್ಲೆಯಿಂದ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಕುಮಾರ್ ನಾಯಕನ್ನ ನಾವು ಹೊರಗಡೆ ಕಳಿಸ್ಬೇಕಂದ್ರೆ ನಿಮ್ಮೆಲ್ಲ ಮತಗಳು ಬಿಜೆಪಿ ಪಕ್ಷದ ರಾಜ ಅಂಬರೀಷ್ ನಾಯಕ್ ಅವರಿಗೆ ಆಗ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇವತ್ತು